ಹಲೋ ಗಾಯ್ಸ್, ಇವತ್ತು ನಾವು ಚಿಕನ್ ಮಸಾಲ ಹೇಗೆ ಮಾಡುವುದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ಒಂದು 3-4 ಚಮಚ ಆಗುವಷ್ಟು ಆಯಿಲ್ ಹಾಕಿದ್ದೀನಿ. ಇದು ಆಯಿಲ್ ಬಿಸಿ ಆಗ್ತಾ ಇರಬೇಕಾದ್ರೆ ಒಂದು 2 ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇವಾಗ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇದನ್ನು ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಅಂದರೆ ಫುಲ್ ಬ್ರೌನ್ ಥರ ಏನು ಬೇಡ, ಜಸ್ಟ್ ಒಂದು ಆಯಿಲಲ್ಲಿ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ನೀರು ಬಿಟ್ಕೊಳ್ಳದ ಹಾಗೆ ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಹಾಕಿದರೆ ನೀರು ಬಿಟ್ಕೊಳ್ಳಲ್ಲ ಈರುಳ್ಳಿದು. ಇವಾಗ ಇಲ್ಲಿ ನಾನೊಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ ಫ್ರೈ ಮಾಡೋಕ್ಕೆ. ಇದು ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ. ಕರಿಬೇವನ್ನ ಅದೇ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲಿಂದ ಬೆಳ್ಳುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮೇಯ್ನ್ ಇದಕ್ಕೆ, ಯಾಕಂದರೆ ಇದು ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನು ಅದೇ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಾ ಬರಬೇಕಾದ್ರೆ ನಾನಿಲ್ಲಿ ಒಂದು 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಇದು ಇವಾಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಇದರ ನೀರನ್ನು ಬಿಟ್ಕೋಬೇಕು. ಅಂದರೆ ಇವಾಗ ಗಟ್ಟಿ ಇರುತ್ತಲ್ಲ ಟೊಮೆಟೊ, ಫುಲ್ಲು ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಆಗುವಷ್ಟು ಬೇಯಿಸಿದ್ದೀನಿ. ಇವಾಗ ನೋಡಿ ಈ ಥರ ಆಗಿದೆ ಇದು. ಇವಾಗ ಇದಕ್ಕೆ ನಾನಿಲ್ಲಿ 1 kg ಆಗುವಷ್ಟು ಚಿಕನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ತೊಳೆದು ಬಿಟ್ಟು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಚಿಕನ್ ಪೀಸ್ ಆದಷ್ಟು ಚಿಕ್ಕದಾಗಿ ಇರಲಿ. ಇವಾಗ ಇದಕ್ಕೆ 1 ಚಮಚ ಆಗುವಷ್ಟು ಅರಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 1/2 ನಿಂಬೆಹಣ್ಣು ರಸ ಹಾಕಿ, ಯಾಕಂದರೆ ಇವಾಗ ಚಿಕನ್ ಚೆನ್ನಾಗಿ ಬೇಯುತ್ತೆ ನಿಂಬೆಹಣ್ಣಿನ ರಸ ಹಾಕಿದರೆ. ಇದನ್ನು ಹಾಕಿಬಿಟ್ಟು ನೀಟಾಗಿ ಒಂದು ಸರಿ ಮಗುಚಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ. ಏನಕ್ಕಂದರೆ ಅದು ಸ್ವಲ್ಪ ಎಳ್ಕೋಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವು ಹಾಕಬೇಕು, ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಿ. 5 ನಿಮಿಷ ಆದಮೇಲೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಒಂದ್ಸರಿ ಮಗುಚಿಬಿಟ್ಟು ಮತ್ತೆ ಬೇಯಿಸಿ. ಒಂದು 5-10 ನಿಮಿಷ ಬೇಯಿಸಬೇಕು ಇದನ್ನು. ಆಮೇಲಿಂದ ಮಸಾಲ ಐಟಮ್ ಎಲ್ಲ ಹಾಕಬೇಕು. ಇವಾಗ ನೋಡಿ ಬೆಂದಿದೆ. ಇವಾಗ ನಾನಿಲ್ಲಿ 1/2 ಚಮಚ ಆಗುವಷ್ಟು ಗರಂ ಮಸಾಲ ಹಾಕಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ 1-2 ಚಮಚ ಆಗುವಷ್ಟು ಕೊತ್ತಂಬರಿ ಪೌಡರು. ಕೊತ್ತಂಬರಿ ಪೌಡ್ರು ಅಷ್ಟು ಸಾಕು, ಜಾಸ್ತಿ ಬೇಡ. ಮತ್ತೊಂದು 2 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ. ನಾನಿಲ್ಲಿ 1 kg ಚಿಕನ್ಗೆ ಆಗುವಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಪೆಪ್ಪರ್ ಪೌಡರು. ಇದಿಷ್ಟನ್ನು ಹಾಕಿ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಮಸಾಲ ಐಟಮು ಇದಕ್ಕೆ ಎಳ್ಕೋಬೇಕು, ಬೇಯಬೇಕಲ್ಲ. ಸೊ ಮತ್ತೆ ಒಂದು 5 ನಿಮಿಷ ಆಗುವಷ್ಟು ನಾನಿಲ್ಲಿ ಮುಚ್ಚಿಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಚೆನ್ನಾಗಿ ಬೇಯಬೇಕು ನೋಡಿ. ಇವಾಗ ನಾನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಫೈನಲಿ ಇದಕ್ಕೆ ಕೊನೆಯಲ್ಲಿ 1-2 ಚಮಚ ಆಗುವಷ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬರುತ್ತೆ ನಿಮಗೆ. ಇವಾಗ ಇದನ್ನು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫೈನಲಿ ಇದಕ್ಕೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ನಿಮಗೆ ಅನ್ನದ ಜೊತೆ ಚೆನ್ನಾಗಿರುತ್ತೆ. ನಮ್ಮದು ಚಿಕನ್ ಮಸಾಲ ರೆಡಿ ಇದೆ, ರೆಡಿ ಟು ಸರ್ವ್. ಥ್ಯಾಂಕ್ ಯು.